ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ, ಇದು ಸಂಡೇ ಆಗಿದ್ದು. ಸಂಡೇ ಈವ್ನಿಂಗ್ ಟೈಮ್ ಬಂದು 6 ಗಂಟೆಗೆ ಐತಿ. ಇವತ್ತು ನನ್ನ ಪ್ರೈಮರಿ ಫ್ರೆಂಡ್ ಶಿಲ್ಪಾ ಅಂತೇಳಿ ಅವ್ರ ಮಗಂದ ಬರ್ಡೇ ಐತಿ, ಬರ್ಡೇ ಪಾರ್ಟಿ ಐತಿ. ಹಂಗೆ ಇನ್ವೈಟ್ ಮಾಡ್ಯಾರ ನೋಡ್ರಿ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಶಾಂಬೋಯ್ನು ವೇಟ್ ಮಾಡತ್ತ. ಶಾಂಬೋಯ್ ಆಮೇಲೆ ರೇಷ್ಮಾ ಅಂತ ಬರ್ತೀನಿ ಅಂದಾರ. ಚಿನ್ನು ನಾನು ಹೊಂಟಿ ನೋಡ್ರಿ ಮನೆಯಿಂದ. ಈ ಥರ ಆಯ್ತು ನೋಡ್ರಿ ಬರ್ಡೇ ಲುಕ್. ಸಿಂಪಲ್ ಆಗಿ ಒಂದು ಟಾಪ್ ಹಾಕೊಂಡು ಬರೀ ಟೈಮ್ ಆಲ್ರೆಡಿ ಲೇಟ್ ಆಗೈತಿ ಹೋಗೋ. ಮತ್ತು ಇವತ್ತಿನ ಬರ್ಡೇ ಪಾರ್ಟಿ ಹೆಂಗೆ ಆಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ನಾನು. ಹೊಂಟಿ ನೋಡ್ರಿ, ಶಾಂಭವಿ ಇತ್ತು ನಮ್ಮ ಫ್ರೆಂಡ್ ಅದ ಅಂತ ಹೇಳಿದ್ಲ. ಅವ್ರ ಮನೆಗೆ ಹೋದೆ, ಅಲ್ಲಿಂದನೇ ಹೊಂಟಿವಿ. ಲೇಟ್ ಆಗಿತ್ತು ನೋಡ್ರಿ, ಫುಲ್ ಕತ್ಲಾಗ್ಬಿಟ್ಟಿತ್ತು. ಅದ್ರ ಹೋಗೋತಿ ಸ್ವಲ್ಪ ಗಿಫ್ಟ್ ತೊಗೊಂಬಂದ್ವಿ. ತೀರಾ ಲೇಟ್ ಆಗ್ಬಿಟ್ಟು ಪ್ಯಾಕ್ ಮಾಡ್ಕೊಂಬರೋದಾಗ ಇದೇ ನೋಡಿ ಹೋಟೆಲ್ ರಾಮಕೃಷ್ಣ ಪ್ಯಾಲೇಸ್. ಬಟ್ ನಮ್ಮ ಮನೆಯಿಂದ ಭಾಳ ದೂರ ಇತ್ತು ನೋಡ್ರಿ. ಬಂದು ಅಲ್ಲಿ ರೀಚ್ ಆದ್ವಿ. ಬಂದ ತಕ್ಷಣ ಏನು ಸ್ಟಾರ್ಟ್ ಆಗಿದ್ದಿಲ್ಲ ನೋಡ್ರಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ಲೇಟ್ ಆಗೈತೆ ನಮ್ಮದೇ ಅಂದ್ಕೊಂಡಿದ್ವಿ. ಬಟ್ ಏನೋ ರೆಡಿ ಮಾಡ್ಕೊಂಡಿದ್ರು ನೋಡ್ರಿ. ಬಟ್ ಯಾರು ರಿಲೇಟಿವ್ಸ್ ಬರೋರು ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡಾಕತ್ತಿದ್ರು. ಅಲ್ಲಿ ಮಟ್ಕ ನೋಡ್ರಿ ಫ್ಯಾಮಿಲಿ ಫೋಟೋ ಶೂಟ್ ಎಲ್ಲ ಮಾಡಾಕತ್ತಿದ್ರು. ಬಂದು ಜಸ್ಟ್ ಅಟೆಂಡ್ ಆಗಿವಿ. ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ನೋಡ್ರಿ. ಆ್ಯಕ್ಚುಲಿ ಅವ್ರ ಹತ್ರ ನೋಡ್ರಿ ಅವ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡ್ಬೇಕಂತ ಅದಕ್ಕೆ ಫುಲ್ ಖುಷಿಲೇ ಅರೇಂಜ್ ಮಾಡಿದ್ರು ಅವರೆಲ್ಲರೂ ಸೇರಿ. ಯಾಕೆ ನೋಡ್ರಿ ನಮ್ಮ ಫ್ರೆಂಡ್ ಶಿಲ್ಪಾ ಆಮೇಲೆ ರೇಷ್ಮಾದು ಬಂದು ಜಾಯ್ನ್ ಆದ ನೋಡ್ರಿ. ಆಮೇಲೆ ನಾವು ಹೋದ್ಮ್ಯಾಗ ಶಿಲ್ಪಾ ಅಂತ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಅವ್ರದ್ದು ಬಂದೆ ನೋಡ್ರಿ. ಬರ್ಡೇ ಚಿನ್ನು ನಾವು ಲಾಗ್ ಮಾಡತ್ತ ನೋಡ್ರಿ ನಾವು ಕೂತಾಗ ನೋಡ್ರಿ. ಚಿನ್ನು ರತನ್ ಫ್ರೆಂಡ್ಸ್ ಎಲ್ಲರೂ ಇವರು ಬರೀ ಬರ್ತಡೇ ಸೆಲೆಬ್ರೇಷನ್ ಮಾಡೋಮಂತ. ಕೇಕ್ ನೋಡ್ರಿ ಮಸ್ತ್ ಫುಲ್ ಫ್ರೂಟ್ಸ್ ಒಳಗೆ ಮಾಡಿಸಿದ್ರು. ಫುಲ್ ಟೇಸ್ಟ್ ಇತ್ತು, ಮಸ್ತಾಗಿತ್ತು ನೋಡ್ರಿ ಕೇಕ್ನು. ಬರೀ ಅರೇಂಜ್ ಮಾಡತ್ತಾರ. ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್ ಬಂತು ನೋಡ್ರಿ. ಬರೀ ಸೆಲೆಬ್ರೇಷನ್ ಮಾಡೋಮಂತ.
ಕೇಕ್ ಕಟ್ಟಿಂಗ್ ಆಯ್ತು ನೋಡ್ರಿ, ಬರ್ಡೇ ಸೆಲೆಬ್ರೇಷನ್ ಎಲ್ಲ ನಡಕತ್ತದ. ಈಗ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಫುಲ್ ಖುಷಿಯಾಗಿದೆ ನೋಡ್ರಿ. ರತನ ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ಗೋಸ್ಕರನೇ ಅರೇಂಜ್ ಮಾಡಿದ್ದತ್ತವ, ಎಲ್ಲರೂ ಸೇರಿ ಒಂದ್ಸಲ ಇದು ಮಾಡ್ಬೇಕಂತೇಳಿ 7 ಸ್ಟ್ಯಾಂಡರ್ಡ್ ಹೋಗ್ತಾರಲ್ಲ, ಹಾಗಾಗಿ ಅವ್ರ ಮನೆಯೊಳಗೆ ಒಪ್ಕೊಂಡು ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡಕತ್ತಾರೆ ನೋಡ್ರಿ. ಈಗ ನಮಗೂ ಇನ್ವೈಟ್ ಮಾಡಿದ್ರು. 1 ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಶಿಲ್ಪ ಇನ್ವೈಟ್ ಮಾಡಿದ್ದಕ್ಕೆ. ಅಟೆಂಡ್ ಆದ್ವಿ, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮೀಟಪ್ ಆದ್ವಿ, ಒಂಥರ ಖುಷಿ ಆಯಿತು. ಹಾಗೆ ನೋಡಿರಿ ಸಣ್ಣ ಸ್ಮಾಲ್ ಗಿಫ್ಟ್ಸ್ ತೊಗೊಂಬಂದ್ವಿ. ಬರುವಾಗ ಸ್ವಲ್ಪ ಭಾಳ ಅರ್ಜೆಂಟ್ ಆಯ್ತು ನೋಡಿರಿ, ಹಾಗೆ ಬರುವಾಗ ಏನಿರುತ್ತೋ ಅಷ್ಟೇ ತೊಗೊಂಬಂದ್ವಿ. ಅದರ ಚಿನ್ನೂ ಎಲ್ಲರೂ ಹೋಗಬೇಕು ಅಂತ ಹೊಂಟಿವಿ ಅಂದ್ರೆ ಅಮ್ಮ ನಡಿಯಮ್ಮ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವ ರೆಡಿಯಾಗಿ. ಅದಕ್ಕೆ ಅಲ್ಲಿ ಹೋಗೋ ಹೊತ್ತಿಗೆ ಶಾಂಭವಿ ಮನೆಗೆ ಹೋಗಿ ಬರ್ಬೇಕಾದ್ರೆ 7 ಆಗಿತ್ತು ನೋಡಿರಿ. ಆಮೇಲೆ ರೇಷ್ಮಾನು ಬಂದು ಜಾಯ್ನ್ ಆದ್ಲಿ. ಇನ್ನೊಂದಿಷ್ಟು ಫ್ರೆಂಡ್ಸಿಗೆಲ್ಲ ಹೇಳಿದ್ರು, ಬಟ್ ಅವರೆಲ್ಲ ದೂರ ಅದಾರ ನೋಡಿರಿ ಫ್ರೆಂಡ್ಸ್ ಎಲ್ಲ. ಹಾಗಾಗಿ ನೈಟ್ ಟೈಮ್ ಆಗುತ್ತೆ ಅಂತೇಳಿ ಯಾರೂ ಅಟೆಂಡ್ ಆಗಲಿಲ್ಲ ಜಾಸ್ತಿ ಜನ. ಇಲ್ಲಾಂದ್ರೆ ನಮ್ಮದೆಲ್ಲ ದೊಡ್ಡ ಗ್ರೂಪೇ ಐತಿ. ಬಟ್ ಅದು ದೂರ ಆಗುತ್ತೆ ನೋಡಿರಿ, ಕೆಲವೊಂದಿಗೆಲ್ಲ ಪ್ರಾಬ್ಲಮ್ಸ್ ಇರ್ತಾವೆ ದೂರಿಂದ ಊರಿಗೆ ಹೋಗೋದು ಬರೋದು ಅಂತೇಳಿ. ಲೋಕಲ್ ಎಷ್ಟು ಜನ ಅದೇ ಅರ್ಶನ ಅಂತ ಬಂದ್ವಿ. ಅರ್ಶನ ಅಂದ್ರೆ ಜಾಸ್ತಿ ಜನ ಬಂದಿಲ್ಲ, 3 ಜನ ಬಂದು ನೋಡಿರಿ. ಕೆಲವೊಬ್ರದ್ದು ಎಲ್ಲ ಈಗ ರಂಜಾನ್ ಅಂತ ನಡೆದ ನೋಡ್ರಿ. ಈಗ ಅವ್ರು ರೋಜಾ ಟೈಮು ಅದು ಇರ್ತೈತಿ, ಆದರೂ ಟೈಮ್ ಮಾಡ್ಕೊಂಡು ರೇಷ್ಮಾ ಬಂದಿಲ್ಲ. ಆಮೇಲೆ ನಾವೆಲ್ಲ ಮುಂದೆ ಹೋದ್ಮೇಲೆ ಬಂದು ಅಟೆಂಡ್ ಆದ್ಮಿ ಎಲ್ಲನೂ ಮುಗೀತು ನೋಡಿರಿ. ಬರ್ಡೇ ಸೆಲೆಬ್ರೇಷನ್ ಆಗೈತಿ. ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತಗ್ಸ್ಕೊಂಡು ಗಿಫ್ಟ್ ಅದು ಕೊಟ್ಟಿವಿ ನೋಡಿರಿ. ಅವನಿಗೆ ವಿಶ್ ಮಾಡಿಬಿಟ್ಟು ಬರೀ ಈಗ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಿರಿ ಜಲ್ದಿನೇ. ಯಾಕಂದ್ರೆ ಮತ್ತು ಆಲ್ರೆಡಿ ಟೈಮ್ ಬಂದು 9 ಐತಿ. ಮತ್ತು ಮನೆಗೆ ಹೋಗ್ಬೇಕಾರೆ ಎಷ್ಟಾಗುತ್ತೆ ಗೊತ್ತಿಲ್ಲ. ಅದ್ರಾಗ ದೂರ ಒಂದು ಆಗುತ್ತೆ ನೋಡಿರಿ. ನಮ್ಮ ಮನೇಲಿಂದ ಫುಲ್ ಅಪೋಸಿಟ್ ನೋಡಿರಿ, ಬೆಂಗಳೂರು ಬೈಪಾಸಿಗೆ ಬರುತ್ತೆ. ನಮ್ಮ ಮನೆ ಇರೋದು DCC ಬ್ಯಾಂಕ್ ಹತ್ರ, ಹಂಗಾಗಿ ಫುಲ್ ದೂರೇ ಆಗುತ್ತೆ. ಅಂದರೆ ಚಿನ್ನು ನೋಡ್ರಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಒಟ್ಟು ಏನಾರು ಕಿಟ್ಲಿ ಮಾಡ್ಲಿಕ್ಕಂತ ಸಮಾಧಾನ ಆಗಂಗಿಲ್ಲ ನೋಡ್ರಿ ಅವನಿಗೆ. ಅದಕ್ಕೆ ಆ ಕಡೆಯಿಂದ ಈ ಕಡೆ ತನ್ನೇ ಬಡೆ ಇದ್ದಂಗೆ ಕೇಕ್ ಕಟ್ ಮಾಡೋದು, ಓಡಾಡೋದು ಮಾಡತ್ತಾರದ್ರೆ. ಹುಡುಗರು ಕರ್ಕೊಂಡು ಹೋದ್ರೆ ಅಲ್ಲಿ ಪಾರ್ಟಿಗೆ ಅಟೆಂಡ್ ಆಗೋಕ್ಕಿಂತ ಜಾಸ್ತಿ ಅವರೇ ನೋಡೋದಾಗತ್ತೆ ನೋಡ್ರಿ. ಎಲ್ಲಿ ಹೋಗ್ತಾರ ಏನು ಮಾಡ್ತಾರ ಇದೇ ನೋಡ್ಕೊಂಡು ಕೂದೋದಾಗತ್ತೆ. ಅದಕ್ಕೆ ಬರ್ಡೇ ಎಲ್ಲ ಅಂತ ಕರ್ಕೊಂಬಂದು, ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಫಂಕ್ಷನ್ನ ಕರ್ಕೊಂಡೇ ಹೋಗಲ್ಲ, ಹಂಗೆ ಮಾಡ್ತಾನೆ ಅಂತೇಳಿ. ಬರೀ ಊಟ ಮಾಡ್ಕೊಂಡು ಹೋಗು ಮತ್ತು ಬರ್ತೀವಿ. ಬಾಯ್ ಹಾಯ್ ಮಾಡ್ರಿ ಎಲ್ಲರೂ. ಎಲ್ಲ ಬರ್ಡೇ ಫಂಕ್ಷನ್ ಮುಗಿಸ್ಕೊಂಡು ಹೊಂಟಿ ನೋಡ್ರಿ ಲಾಸ್ಟ್. ಬಾಯ್ ಬಾಯ್. ಬರ್ಡೇ ಮುಗಿಸ್ಕೊಂಡು ಇಲ್ಲಿ ಶಾಂಭವಿ ಅವ್ರ ಮನೆಗೆ ಬಂದಿ ನೋಡ್ರಿ ಎಲ್ಲರೂ. ಬರ್ಡೇ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ. ಟೈಮ್ ಎಷ್ಟು 10:30 ಪೋನೆ 11 ಆಯ್ತು ನೋಡ್ರಿ. ಲೇಟ್ ಆಯ್ತು, ಆ್ಯಕ್ಚುಲಿ ಲೇಟಾಗಿ ಸೆಲೆಬ್ರೇಷನ್ ಮಾಡಿದ್ರು. ಹಾಗಾಗಿ ನಾವು ಹೋಗಿದ್ದೆ 7:30ಗೆ ಅದು ಹೋಗಿದ್ವಿ. ಆ್ಯಕ್ಚುಲಿ ನಮ್ಮದೇ ಲೇಟಾಗಿ ಅಂದ್ಕೊಡಿ, ಬಟ್ ನಾವು ಹೋದಾಗೆ ಜಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ರಿ, ಅವ್ರ ಫ್ಯಾಮಿಲಿ ಅವರದೆಲ್ಲ. ಹಾಗಾಗಿ ಎಷ್ಟು 9 ಗಂಟೆಗೆ ಅದು ಸ್ಟಾರ್ಟ್ ಆಯಿತು, ಹಾಗಾಗಿ ಲೇಟ್ ಆಯ್ತು ನೋಡಿರಿ. ಈಗ ಜಸ್ಟ್ ಬಂದಿವಿ. ಬರ್ಡೇ ಮಾತ್ರ ಮಸ್ತ್ ಆಯ್ತು ನೋಡಿ, ಸೆಲೆಬ್ರೇಷನ್ ಮಸ್ತ್ ಆಯಿತು. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ಡೇ ನೋಡ್ರಿ. ನನಗೆ ಎಲ್ಲರೂ ವಿಶ್ ಮಾಡಿರಿ, ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ. ಬರೀಗೆಲ್ಲ ಊಟ ಅಂತೂ ಮಸ್ತ್ ಆಯಿತು, ಊಟನೂ ಮಸ್ತ್ ಆಯಿತು, ಸೆಲೆಬ್ರೇಷನು ಮಸ್ತ್ ಆಗಿತ್ತು ನೋಡ್ರಿ. ಖುಷಿ ಆಯ್ತು. ಚಿನ್ನು ಅಂತೂ ಫುಲ್ ಖುಷಿ ನೋಡ್ರಿ. ಆ ಥರ ನನ್ನ ಬರ್ಡೇ ಮಸ್ತ್ ಆಯಿತು ಅಂತೇಳಿ ಅವ ಅಂತ ಫುಲ್ ಖುಷಿ ಆಗ್ಬಿಟ್ಟಾನ. ನಿಂದಲ್ಲಪ್ಪು ಅನ್ನಂದು ಮರಿ ಡ್ರೆಸ್ ಚೇಂಜ್ ಮಾಡಿ. ಮತ್ತು ದಿವ್ಯಾನು ಅವ್ರ ಫ್ರೆಂಡ್ ಬರ್ಡೇ ಇದತ್ತ, ಆಕಿನೂ ಹೋಗ್ಯಾಳ ನೋಡ್ರಿ, ನಾ ಬಂದಿಲ್ಲ. ತನ್ನ ಬರ್ಡೇ ಮುಗಿಸ್ಕೊಂಡ್ ಬಂದೇವೆ. ಈಗ ವುಮೆನ್ಸ್ ಡೇ ಮಾಡಕತ್ತಿ ನೋಡ್ರಿ ಮನೆಯೊಳಗೆ. ಬರೀ ಅದನ್ನ ಸಲ ಶೇರ್ ಮಾಡ್ಕೋತ ನೋಡ್ರಿ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಕ್ಕೆ ಇವರೇ ಕೂತಾರ ನೋಡ್ರಿ. ಎಲ್ಲಕ್ಕಿಂತ ಮೊದಲು ಇವರೇ ಮಾಡೋದ್ರಿ. ಈಗ ಮ್ಯಾಚ್ ಒಂದು ಕ್ರಿಕೆಟ್ ಮ್ಯಾಚ್ ಒಂದು ಬಿದ್ದೈತಿತ್ತು, ಅದಕ್ಕೊಂದು ಫುಲ್ ಖುಷಿ. Happy Women's Day to you. Happy Women's Day to you.
ಸಿಂಪಲ್ಲಾಗಿ ಮನೆಯೊಳಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಬರೀ ಪಟ್ಟಿಗೆ ಫ್ರೆಶ್ ಅಪ್ ಆಗಿ ಡ್ರೆಸ್ ನೋಡ್ತೀನಿ ಸಾಕಾಗಿತ್ತು ನೋಡ್ರಿ. ಇವತ್ತು ಅಲ್ಲಿ ಇಲ್ಲಿ ಅಲ್ಲೇ ಹೋಟೆಲಾಗೆ ಫುಲ್ ಆಗಿತ್ತು. ಅದ್ರಾಗ ಇಲ್ಲಿ ಕೇಕ್ಸ್ ತಿನ್ನೋಕ್ಕಾಗಲ್ಲಾಗೈತಿ, ಅಷ್ಟು ಫುಲ್ ಆಗ್ಬಿಟ್ಟಿತ್ತು ನೋಡ್ರಿ. ಬರೀ ಇವತ್ತೆಲ್ಲರೂ ನನ್ನ ಕಡೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ಮನಸ್ಸಿಗೆನ ಈಗ ಇವತ್ತು ನಾವು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮನೆಯೊಳಗೆ. ಬರೀ ಅಲ್ಲೇ ಅಂತೂ ಫುಲ್ ಊಟ ಮಾಡಿದ್ವಿ. ಇಲ್ಲಿ ತನಕ ಹೋಗಿತ್ತು ನೋಡಿ ಬರುವಾಗ. ಅದ್ರಾಗ ಐಸ್ ಕ್ರೀಮ್ ತಿನ್ನ ತೊಗೊಂಡ ತಿನ್ನಲಿಲ್ಲ ನೋಡಿ, ಅದು ನನಗೆ ಕೊಟ್ಟ. ನಾವು ಹಾಗೆ ನೋಡ್ರಿ ಏನಾರ ಸ್ವಲ್ಪ ತಿಂತೀವಿ ಅನ್ನೋದು ಮತ್ತೆಲ್ಲ ಅಲ್ಲೇ ಬಿಟ್ಟಿದ್ದ. ಬರೀ ಸೇವ್ ಮಾಡಿ ಕಿಶನ್ ಏನು ಮಲ್ಕೊಂಡ್ಬಿಡ್ತೀವಿ. ಟೈಮ್ ನೋಡ್ರಿ ತಿರುಗಿ ಎಷ್ಟು 12 ಗಂಟೆ, ಕರೆಕ್ಟ್ 12 ಗಂಟೆ ಆಯ್ತು ನೋಡ್ರಿ ಎಲ್ಲ ಸೆಲೆಬ್ರೇಷನ್ ಮುಗಿದ್ರೊಳಗೆ. ಅದಕ್ಕೆ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡಿಬಿಡ್ತೀವಿ ನೋಡ್ರಿ. ಚಿನ್ನು ಅಂತಿಲ್ಲ ಮಲ್ಕೊಂಡಿಲ್ಲ ನೋಡಿ, ಫೋನ್ ನೋಡ್ಕೊಂಡು ಕೂತಾನಲ್ಲಿ. ಬೆಳಗ್ಗೆ ಈಗಂತೂ ಮಲ್ಕೊಳ್ಳಂಗಿಲ್ಲ, ಬೆಳಗ್ಗೆ ಸ್ಕೂಲ್ ಟೈಮಿಗೆ ಎಬ್ಸಿದ್ರೆ ಹೇಳಂಗಿಲ್ಲ ನೋಡ್ರಿ. ಹುಡುಗರದೇ ಇದೇ ಆಗ್ಬಿಟ್ಟೈತಿ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಎಲ್ಲರೂ ವಿಶ್ ಮಾಡಿರಿ, ಅವರು ತನಗೂ ವಿಶ್ ಮಾಡಿರಿ. 2 ಐತೆ ನೋಡಿ ಇವತ್ತು, 2 ಅಲ್ಲ 3 ಐತೆ ನೋಡಿ. ಇವತ್ತು ಬರ್ಡೇ ತಂದು ಆಮೇಲೆ ರಂಗ ಪಂಚಮಿ ಇತ್ತು. ಬಟ್ ಯಾರೂ ಏನು ಹಬ್ಬ ಏನು ಆಚರಿಸ್ಲಿಲ್ಲ ನೋಡಿ. ಈ ಸಲ ಬಣ್ಣ ಏನು ಆಡಲಿಲ್ಲ. ಮೊನ್ನೆ ಆಡಿದ್ದಕ್ಕೆ ಫುಲ್ ಎಲ್ಲ ಸ್ಕಿನ್ ಇದಾಗ್ಬಿಟ್ಟೈತೆ, ಹಂಗಾಗಿ ಬಣ್ಣ ಆಡಿದ್ದಿಲ್ಲ. ಇವತ್ತೆಲ್ಲ ಆಯ್ತು ನೋಡಿ. ಮಹಿಳಾ ದಿನಾಚರಣೆ ಐತಿ, ಆಮೇಲೆ ಬರ್ಡೇದು ಮತ್ತು ಆಮೇಲೆ ವುಮೆನ್ಸ್ ಡೇ 3 ಐತೆ ನೋಡಿರಿ ಇವತ್ತೇ. ಬರೀ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.